ಈ ಬಾರಿ ನಮ್ಮ RCBಗೆ ಚಾಂಪಿಯನ್ ಆಗುವಂಥ ಎಲ್ಲ ಲಕ್ಷಣಗಳಿದೆ. ಯಾಕೆ ಅಂತ ಕೇಳಿದರೆ ಪ್ರತಿ ವರ್ಷ ಕೂಡ ನಮ್ಮ ಬ್ಯಾಟಿಂಗ್ ಸೂಪರ್ ಆಗಿರ್ತಾ ಇತ್ತು, ಆದರೆ ಬಾಲಿಂಗ್ನಲ್ಲಿ ನಮ್ಮ ತಂಡ ಎಲ್ಲೋ ಎಡವುತ್ತಾ ಇತ್ತು. ಆದರೆ ಈ ಬಾರಿ ಬ್ಯಾಟಿಂಗಿಗೆ ಈಕ್ವಲ್ ಆಗಿ ನಮ್ಮ ಬೌಲಿಂಗ್ ಇದೆ. ತುಂಬ ವರ್ಷಗಳ ನಂತರ ಭುವನೇಶ್ವರ್ ಕುಮಾರ್ ವಾಪಸ್ ಬಂದಿದ್ದಾರೆ. ಡೆತ್ ಓವರ್ನಲ್ಲಿ ಬೌಲಿಂಗ್ ಮಾಡುವಂಥ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್. ಯಶ್ ದಯಾಲ್ ಕೂಡ ಕಳೆದ ವರ್ಷ ಯಾವ ರೀತಿ ಡೆತ್ ಓವರ್ಗಳಲ್ಲಿ ಬೌಲಿಂಗ್ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಚಿನ್ನಸ್ವಾಮಿಯಲ್ಲಿ ಯಾವ ರೀತಿಯ ಬೌಲಿಂಗ್ ಬೇಕು ಅಂತಹ ಬೌಲಿಂಗ್ ಮಾಡೋದಕ್ಕೆ ಕೃಣಾಲ್ ಪಾಂಡ್ಯ ಇದ್ದಾರೆ. ಹೊಸ ಆಟಗಾರ ಯಂಗ್ಸ್ಟರ್ ಸಿಕ್ದರ್ ಸಲಾಂ ಕೂಡ ಈ ಬಾರಿ RCB ಪಾಳ್ಯದಲ್ಲಿದ್ದಾರೆ. ಹೀಗಾಗಿ RCBಗೆ ಈ ಬಾರಿ ಗೆಲ್ಲೋದಕ್ಕೆ ತುಂಬ ಚಾನ್ಸ್ ಇದೆ. ಬೌಲಿಂಗ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ. ಹಾಗಾದರೆ ನಮ್ಮ RCBಯ ಪ್ಲೇಯಿಂಗ್ 11 ಪ್ರಥಮ ಮ್ಯಾಚ್ನಲ್ಲಿ ಯಾವ ರೀತಿ ಇರಬಹುದು ಅನ್ನೋದನ್ನು ನೋಡೋದಾದರೆ, ಓಪನಿಂಗ್ ಬಗ್ಗೆ ಯಾವುದೇ ಡೌಟ್ ಇಲ್ಲ. ವಿರಾಟ್ ಕೊಹ್ಲಿ ಹಾಗೂ ಸಾಲ್ಟ್ ಬರ್ತಾರೆ. ಒನ್ ಡೌನ್ನ ವಿಚಾರದಲ್ಲಿ ನಮಗೆ ಈ ಬಾರಿ ಯಾವ ಆಟಗಾರ ಒನ್ ಡೌನ್ನ ಪೊಸಿಷನ್ನಲ್ಲಿ ಆಡಬೇಕು ಅಂತ ಆಟಗಾರನನ್ನು ಪಿಕ್ ಮಾಡಿದ್ದಾರೆ. ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಒನ್ ಡೌನ್ ಬರ್ತಾರೆ. ನಂತರದ ಸ್ಥಾನದಲ್ಲಿ ನಾಯಕತ್ವದ ಜವಾಬ್ದಾರಿ ಹೊತ್ಕೊಂಡಿರುವಂಥ ರಜತ್ ಪಾಟಿದಾರ್ ಬರ್ತಾರೆ. ಮಿಡಲ್ ಆರ್ಡರ್ನಲ್ಲಿ ಆರ್ಭಟ ಮಾಡೋದಕ್ಕೆ ಲಿವಿಂಗ್ಸ್ಟನ್ ತಂಡದಲ್ಲಿದ್ದಾರೆ. ಸ್ಫೋಟಕ ದಾಂಡಿಗ. ನೆಕ್ಸ್ಟ್ ಫಿನಿಶಿಂಗ್ ಟಚ್ ಯಾರು ಮಾಡ್ತಾರೆ ಅಂತ ಕೇಳಿದಾಗ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಜೊತೆ ಜಿತೇಶ್ ಶರ್ಮಾ ಇದ್ದಾರೆ. ಕೊನೆ ಹಂತದಲ್ಲಿ ಆರ್ಭಟ ಮಾಡೋದಕ್ಕೆ ಇಬ್ಬರು ದಾಂಡಿಗರಿದ್ದಾರೆ. ಒಂದು ಕಡೆ ಟಿಮ್ ಡೇವಿಡ್ ಅಥವಾ ಅವರ ಸ್ಥಾನದಲ್ಲಿ ಜೇಕಬ್ ಬೆತಲ್ ಕೂಡ ಆಡಬಹುದು. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದಾಗ ಭುವನೇಶ್ವರ್ ಕುಮಾರ್ ಅಂತೂ ಆಡ್ತಾರೆ. ಯಶ್ ದಯಾಳ್ ಅಂತೂ ಖಂಡಿತವಾಗಿಯೂ ತಂಡದಲ್ಲಿರ್ತಾರೆ. ಮೂರನೇ ವೇಗಿಯಾಗಿ ಆಸ್ಟ್ರೇಲಿಯಾದ ವೇಗಿ ಹೇಸಲ್ವುಡ್ ಟೀಮ್ನಲ್ಲಿ ಇದ್ದೇ ಇರ್ತಾರೆ. ಇದರ ಮಧ್ಯೆ ಆಲ್ರೌಂಡರ್ ಕೋಟದಲ್ಲಿ ಸ್ಥಾನ ಖಂಡಿತವಾಗಿಯೂ ಕೃಣಾಲ್ ಪಾಂಡ್ಯ ಅವರಿಗೆ ಸಿಗುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಳೆದ ವರ್ಷದ ಲಕ್ಕಿ ಚಾರ್ಮ್ ಸ್ವಪ್ನಿಲ್ ಸಿಂಗ್ ಅವರು ಟೀಮ್ನಲ್ಲಿ ಇರಬಹುದು, ಅಥವಾ ಸುಯೇಶ್ ಶರ್ಮಾ ಅವರನ್ನು ಕೂಡ ಲೆಗ್ ಸ್ಪಿನ್ ವಿಭಾಗದಲ್ಲಿ ಬಳಸಿಕೊಳ್ಳಬಹುದು. ಟೀಮ್ ಈ ರೀತಿ ಇರುತ್ತೆ. ನಿಮಗೆ ಈ ಟೀಮನ್ನು ನೋಡಿದಾಗ ಖಂಡಿತವಾಗಿಯೂ ಒಂದು ರೀತಿ ಧೈರ್ಯ ಬರುತ್ತೆ. ಅದೇ ಧೈರ್ಯ ಈ ಬಾರಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಇದೆ. ನಿಮ್ಮ ಪ್ರಕಾರ ಈ ಬಾರಿಯ ಪ್ಲೇಯಿಂಗ್ 11 ಯಾವ ರೀತಿ ಇರ್ಬೋದು ಕಾಮೆಂಟ್ ಮಾಡಿ.